ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೂ ಸುರಾರಾಧಿತ ಪಾದಾಬ್ಜೌ ರಮಾನಾರಾಯಣೌಸ್ತುಮಃ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯತ್ತು ಚ ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವಿರಾಟ್ ಚಕ್ರವರ್ತಿನಂ. ಎಲ್ಲರೂ ಕೂಡ ಶಯನಿ ಏಕಾದಶಿ, ಆಷಾಢಿ ಏಕಾದಶಿ ಬಂದ ತಕ್ಷಣ ಅನೇಕರಿಗೆ ತಪ್ತ ಮುದ್ರ ಧಾರಣೆ, ಮುದ್ರೆ ಹಾಕ್ತಾರಂತೆ ಅಂತ ಹೇಳಿ ಎಲ್ಲರೂ ಕೂಡ ಮುದ್ರೆ ಹಾಕಿಸ್ಕೊಳ್ತಕ್ಕಂಥ ಧಾವಂತದಲ್ಲಿ ಇರ್ತಾರೆ. ಆದರೆ ಆ ತಪ್ತ ಮುದ್ರ ಧಾರಣೆ ಅಂದ್ರೆ ಏನು? ಪ್ರತಿನಿತ್ಯವೂ ಕೂಡ ನಾವು ಬೆಳಿಗ್ಗೆದ್ದು ಗೋಪಿಚಂದ್ರನ ಹಚ್ಕೊಂಡ ಮೇಲೆ ಶಂಖಚಕ್ರ ಮೊದಲಾದವುಗಳನ್ನ ಹಚ್ಕೊಳ್ಳೇ ಇರ್ತೀವಲ್ಲ, ಅವತ್ತಿನ ದಿನ ಮಾತ್ರ ಏನು ವಿಶೇಷ? ಅದರಲ್ಲೂ ಕೂಡ ಬಿಸಿಯಾಗಿರ್ತಕ್ಕಂಥ ಮುದ್ರೆಯನ್ನು ಯಾಕೆ ಹಾಕಿಸ್ಕೊಳ್ಬೇಕು ಅಂತನ್ನುವಂಥ ಒಂದಷ್ಟು ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ನಾವು ಗಮನಿಸಬೇಕಾದ ಅಂಶ ಅಂತಂದರೆ, ನಾವು ಧಾರಣೆ ಮಾಡತಕ್ಕಂತಹ ಮುದ್ರೆಗಳು ಪರಮಾತ್ಮನ ಚಿಹ್ನೆಗಳು. ಶಂಖಚಕ್ರ ಎಲ್ಲವೂ ಬೇರೆ ಯಾವುದೂ ಅಲ್ಲ, ಅದು ಪರಮಾತ್ಮನ ಚಿಹ್ನೆಗಳು. ಚಕ್ರ ಅದಕ್ಕೆ ದುರ್ಗೆ ಅಭಿಮಾನಿಯಾಗಿದ್ದಾಳೆ, ಶಂಖಕ್ಕೆ ಲಕ್ಷ್ಮಿ ಅಭಿಮಾನಿಯಾಗಿದ್ದಾಳೆ. ಶಂಖಚಕ್ರಗಳನ್ನು ನಮ್ಮ ದೇಹದಲ್ಲಿ ಧರಿಸುವುದರಿಂದ ವಿಶೇಷವಾಗಿ ಪರಮಾತ್ಮನ ಚಿಹ್ನೆಗಳಾದ್ದರಿಂದ ನಮಗೆ ಯಾವುದೇ ಮೃತ್ಯು ಭಯ ಇರೋದಿಲ್ಲ. ಯಮಲೋಕವನ್ನು ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಅಂತಹ ದೊಡ್ಡ ಒಂದು ಪುಣ್ಯವನ್ನು, ಅಂಥ ಶ್ರೀರಕ್ಷೆಯನ್ನು ಪರಮಾತ್ಮ ನಮಗೆ ಕೊಡ್ತಾನೆ. ಹಾಗಾಗಿ ನಾವು ಯುದ್ಧಕ್ಕೆ ಹೋಗಬೇಕಾದ್ರೆ ಕವಚವನ್ನು ಹಾಕ್ಕೊಂಡು ಹೋಗ್ತಾರೆ. ಕವಚವನ್ನು ಹಾಕ್ಕೊಳ್ಳದೆ ಹೋದರೆ ಎದುರುಗಡೆ ಯಾರಾದರೂ ಏನು ಹೊಡಿತಾರೆ, ಅದರಿಂದ ನಮ್ಮ ಜೀವವೇ ಹೋಗಬೇಕಾದ ಪರಿಸ್ಥಿತಿ. ಬುಲೆಟ್ ಪ್ರೂಫ್ ಜಾಕೆಟ್ಸ್ ಯಾಕೆ ಹಾಕ್ಕೊಂಡು ಹೋಗ್ತಾರೆ? ನಮಗೆ ಜೀವ ಉಳಿಬೇಕು. ಈ ಸಂಸಾರದಲ್ಲಿ ನಾವು ಬಿದ್ದು ಒದ್ದಾಡ್ತಾ ಇರ್ತೀವಿ, ಏನೇನೋ ಸಮಸ್ಯೆಗಳು ಬರ್ತಾ ಇರುತ್ತೆ. ಅಲ್ಲಿ ನಮಗೆ ಬುಲೆಟ್ ಪ್ರೂಫ್ ಜಾಕೆಟ್ ಥರ ಕೆಲಸ ಮಾಡೋದು ಯಾವುದು ಅಂತಂದರೆ, ಈ ಪರಮಾತ್ಮನ ಪಾದ ಚಿಹ್ನೆಗಳು, ಪರಮಾತ್ಮನ ಚಿಹ್ನೆಗಳಾಗಿರ್ತಕ್ಕಂಥ ಶಂಖಚಕ್ರಗಳು. ಅದನ್ನು ಧಾರಣೆ ಮಾಡಬೇಕು. ಪ್ರತಿನಿತ್ಯ ಧಾರಣೆಯನ್ನು ಮಾಡ್ತಕ್ಕಂತಹ ಮುದ್ರೆಗಳು ಶೀತಲ ಮುದ್ರೆಗಳು ಅಂತ ಕರಿತೀವಿ. ಅಂದರೆ ಗೋಪಿಚಂದ್ರನ ಹಚ್ತೀವಿ, ನೀರನ್ನು ಹಾಕ್ಕೊಂಡು ಗೋಪಿಚಂದ್ರನ ತೇಯ್ತೀವಿ. ಅದರಿಂದಾಗಿ ನಾವು ಶಂಖಚಕ್ರವನ್ನೆಲ್ಲ ಹಾಕೊಳ್ತೀವಿ, ಊರ್ಧ್ವಪುಂಡ್ರವನ್ನ ಧಾರಣೆ ಮಾಡ್ತೀವಿ. ಇದೆಲ್ಲ ಕೂಡ ಶೀತಲ ಮುದ್ರೆಗಳು, ತಂಪಾಗಿರ್ತಕ್ಕಂಥ ಮುದ್ರೆಗಳು ಅಂತ. ಆದರೆ ಆಷಾಢ ಶುಕ್ಲ ಏಕಾದಶಿ, ಶಯನೀದ ಏಕಾದಶಿ ದಿನ ಹಾಕೊಳ್ತಕ್ಕಂತಹ ಮುದ್ರೆಯನ್ನ ತಪ್ತ ಮುದ್ರೆಗಳು ಅಂತ ಕರೀತಾರೆ. ತಪ್ತ ಅಂದ್ರೆ ಕಾಯಿಸಿದ ಮುದ್ರೆಗಳು. ಕಾಯಿಸಿದ ಮುದ್ರೆಗಳನ್ನು ಹಾಕೊಳ್ತಕ್ಕಂಥದ್ದು ಅಂತ ಅರ್ಥ. ಯಾಕೆ ಹಾಕೊಳ್ಬೇಕು? ಅತಪ್ತ ತನೂರ್ನ ತದ್ಧಾಮೋ ಅಶ್ನುತೆ ಅಂತ ಶ್ರುತಿ ಹೇಳುತ್ತೆ. ವ್ಯಕ್ತಿ ತಪ್ತನಾಗಿಲ್ಲ ಅಂತಾದರೆ, ಅವನ ದೇಹ ತಪ್ತವಾಗಿಲ್ಲ ಅಂತಾದರೆ, ಅಂದರೆ ಅರ್ಥ ಅವನ ದೇಹದಿಂದಾಗಿ ಅವನು ತಪಸ್ಸನ್ನು ಆಚರಣೆ ಮಾಡಲಿಲ್ಲ ಅಂತ ಆದರೆ ಅವನು ಪರಮಾತ್ಮನ ಧಾಮವನ್ನು ಪಡೀಲಿಕ್ಕೆ ಸಾಧ್ಯನೇ ಇಲ್ಲ. ತಪಸ್ಸು ಮಾಡೋದು ಅಂದರೆ ಒಂದು ದೈಹಿಕವಾದ ತಪಸ್ಸು, ಅಂದರೆ ಶರೀರವನ್ನು ದಂಡನೆ ಮಾಡಬೇಕು. ಈಗ ಎಷ್ಟೋ ನಾವು ಆಟಗಾರರನ್ನು ನೋಡ್ತೀವಿ, ಅವರು ಅವರ ಒಂದು ಫೀಲ್ಡ್ನಲ್ಲಿ ಅವರು ಒಳ್ಳೆಯ ಸಾಧನೆಯನ್ನು ಮಾಡಬೇಕು ಅಂದರೆ ಅದರ ಹಿಂದೆ ಅವ್ರ ರೊಟೀನನ್ನು ನೀವು ಚೆಕ್ ಮಾಡಿರಿ. ಇಷ್ಟೇ ಅಡುಗೆ, ಇಷ್ಟೇ ಕ್ಯಾಲರೀಸ್ ಇರಬೇಕು, ಇಷ್ಟೇ ಗಂಟೆ ನಾವು ಜಿಮ್ ಮಾಡಬೇಕು, ಇಷ್ಟು ಓಡಬೇಕು ಅಂತ ಅವರ ಜೀವನದ ಪ್ರತಿಯೊಂದು ಅಂಶವನ್ನು ಕೂಡ ಅವ್ರು ರೆಗ್ಯುಲೇಟ್ ಮಾಡಿರ್ತಾರೆ. ಯಾಕೆ ರೆಗ್ಯುಲೇಟ್ ಮಾಡಬೇಕು? ಹೇಗೆ ಬೇಕಾದ್ರೆ ಇರೋಣ ಅಂತಂದರೆ, ಆ ಹೇಗೆ ಬೇಕಾದ್ರೆ ಇದ್ದುಬಿಟ್ರೆ ಅವರಿಗೆ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ ಆಗೋದಿಲ್ಲ. ಅವರ ಪರ್ಫಾರ್ಮೆನ್ಸಲ್ಲಿ ವ್ಯತ್ಯಾಸ ಬಂದ ತಕ್ಷಣ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಇವ್ರ ರೊಟೀನ್ ಹಾಳಾಗೋಗಿದೆ. ಅದು ಮೆಂಟಲ್ ಹೆಲ್ತ್ನ ಬ್ಯಾಲೆನ್ಸ್ ಇರಬಹುದು ಅಥವಾ ಫಿಸಿಕಲ್ ಹೆಲ್ತ್ನ ಬ್ಯಾಲೆನ್ಸ್ ಇರ್ಬೋದು. ಎಲ್ಲವೂ ಕೂಡ ಇದೇ ರೀತಿ ಇದ್ದರೆ ಮಾತ್ರ ಅವ್ರಿಗೆ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡಲಿಕ್ಕಾಗತ್ತೆ. ಹಾಗೆ ನಮ್ಮಲ್ಲೂ ಕೂಡ ನಾವು ಒಂದು ಪರ್ಫಾರ್ಮೆನ್ಸ್ ಮಾಡಬೇಕಾಗಿದೆ. ಯಾವಾಗ ಅಂದರೆ ನಮ್ಮ ಈ ಜನ್ಮದಲ್ಲಿ ಕೊನೆಯ ಕ್ಷಣದಲ್ಲಿ ನಾವು ದೇವರ ನಾಮಸ್ಮರಣೆ ಅನ್ನೋ ಪರ್ಫಾರ್ಮೆನ್ಸ್ ಮಾಡಬೇಕಾಗಿದೆ. ಕೊನೆಯ ಕ್ಷಣದಲ್ಲಿ ಮಾಡಬೇಕಲ್ವಾ? ಇಲ್ಲ ನಾವು ಅವತ್ತಿನ ದಿನ ಹೋಗೋ ದಿನ ನಾವು ರಾತ್ರಿ ದೇವರ ಸ್ಮರಣೆ ಮಾಡಿಬಿಡ್ತೀವಿ, ಅದಕ್ಕೆಲ್ಲ ಇಷ್ಟೆಲ್ಲ ಕಷ್ಟಪಡ್ಬೇಕು ಯಾಕೆ ಅಂತ ನೀವು ಅನ್ಬೋದು. ಅದು ಆಗುತ್ತಾ? ಹೇಗೆ ಬೇಕಾದ್ರೆ ಜೀವನ ಮಾಡಿ ಕ್ರಿಕೆಟ್ ಸ್ಟೇಡಿಯಮಲ್ಲಿ ನಾನು ಆರಾಮಾಗಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತೀನಿ ಅಂದರೆ ಆಗುತ್ತಾ? ಆಗೋದಿಲ್ಲ. ಎಲ್ಲ ಆಟಗಾರರನ್ನು ನೋಡ್ರಿ, ಅವರೆಲ್ಲರೂ ಒಂದು ರೆಗ್ಯುಲೇಷನ್ ಇಟ್ಕೊಂಡಿರ್ತಾರೆ ತಮ್ಮ ಜೀವನದಲ್ಲಿ, ಒಂದು ಲೈಫ್ ಸ್ಟೈಲ್ ಇಟ್ಕೊಂಡಿರ್ತಾರೆ.
ಅದನ್ನು ಮಾಡಿದರೆ ಮಾತ್ರ ಅವರಿಗೆ ಪರ್ಫಾರ್ಮೆನ್ಸ್ ಮಾಡಲಿಕ್ಕಾಗತ್ತೆ. ಹಾಗೆ ನಮಗೂ ಕೂಡ ನಮ್ಮ ಕೊನೆಯ ಕ್ಷಣದಲ್ಲಿ ಪರಮಾತ್ಮ ನಾಮಸ್ಮರಣೆ ಬರಬೇಕು ಅನ್ನುವಂಥ ಒಂದು ಪರ್ಫಾರ್ಮೆನ್ಸ್ ಆಗಬೇಕು ಅಂದರೆ ನಮ್ಮ ಜೀವನದಲ್ಲಿ ಒಂದು ರೆಗ್ಯುಲೇಷನ್ಸ್ ಬೇಕು. ಆ ರೆಗ್ಯುಲೇಷನ್ಸೇ ನಾವು ಮಾಡತಕ್ಕಂತಹ ವ್ರತಗಳು, ನಾವು ಮಾಡತಕ್ಕಂಥ ಅನುಷ್ಠಾನಗಳು, ನಾವು ಮಾಡತಕ್ಕಂತಹ ಮಂತ್ರ ತಂತ್ರ ಉಪಾಸನೆಗಳು, ಅದೆಲ್ಲವೂ ಕೂಡ ನಮ್ಮನ್ನು ಆ ಆಧ್ಯಾತ್ಮಿಕದ ಕೊನೆಯ ಪರ್ಫಾರ್ಮೆನ್ಸ್ಗೋಸ್ಕರವಾಗಿ ಸಿದ್ಧಗೊಳಿಸ್ಲಿಕ್ಕಿರ್ತಕ್ಕಂತಹ ಒಂದು ರೊಟೀನ್. ಇದಿಲ್ಲ ಅಂತಾದರೆ, ಈ ರೆಗ್ಯುಲೇಷನ್ಸ್ ಇಲ್ಲ ಅಂತಾದರೆ ನಿಮಗೆ ಖಂಡಿತವಾಗಿ ಅದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಾಗೋದು ಬೇಡ. ಏನಕ್ಕೆ ಅಂದರೆ, ಬೇಡ ನಮಗೆ ಕೊನೆಯ ಕ್ಷಣದಲ್ಲಿ ದೇವರ ನಾಮಸ್ಮರಣೆ ಆಗೋದು ಬೇಡ, ಈ ಸಂಸಾರ ಚಕ್ರದಿಂದ ನಾವು ಹೊರಗೆ ಬರೋದು ಬೇಡ ಅಂತಾದರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮಗೆ ಅದ್ರ ಬಗ್ಗೆ ಅರಿವೇ ಇಲ್ಲ ಅಂತ ಅರ್ಥ. ಈ ದುಃಖದಲ್ಲೇ ಬೀಳ್ತೀವಿ ಅಂತ ಅರ್ಥ. ಮತ್ತಷ್ಟೇ ಅಲ್ಲ, ಕೊನೆಯ ಕ್ಷಣದಲ್ಲಿ ಮಾತ್ರ ಅಲ್ಲ, ಪರಮಾತ್ಮನ ನಾಮಸ್ಮರಣೆ ಯಾವಾಗಲೂ ಬರಬೇಕು. ಯಾವಾಗ ಬಂದರೂ ಕೂಡ ಪರಮಾತ್ಮನ ನಾಮಸ್ಮರಣೆ ಬರಲಿಕ್ಕೆ ಇಷ್ಟೆಲ್ಲ ನಾವು ಪ್ರಯತ್ನವನ್ನು ಮಾಡಲೇಬೇಕು. ಸುಮ್ಮನೆ ನಮಗೆ ದೇವರಲ್ಲಿ ಮನಸ್ಸು ಬರೋದಿಲ್ಲ. ಆ ದೃಷ್ಟಿಯಿಂದ ದೇಹವನ್ನು ನಾವು ದಂಡಿಸಬೇಕು. ಅದು ಉಪವಾಸದಿಂದ ನಾವು ದೇಹವನ್ನು ದಂಡಿಸ್ತೇವೆ, ವ್ರತಗಳಿಂದ ದಂಡಿಸ್ತೇವೆ. ಅದೇ ರೀತಿಯಾಗಿ ಪರಮಾತ್ಮನ ಚಿಹ್ನೆಗಳಾಗಿರ್ತಕ್ಕಂಥ ಶಂಖ ಮತ್ತು ಚಕ್ರಗಳನ್ನು, ತಪ್ತವಾಗಿರ್ತಕ್ಕಂಥ ಕಾಯಿಸಿದಂಥ ಶಂಖ ಚಕ್ರವನ್ನು ನಮ್ಮ ದೇಹದಕ್ಕೆ ಹಾಕಿಕೊಳ್ಳುವ ಮೂಲಕವಾಗಿ ನಾವು ಪರಮಾತ್ಮನ ಪಾದ ಚಿಹ್ನೆಗಳನ್ನು ಅಥವಾ ಅವನ ಪರಮಾತ್ಮನ ಆಯುಧ ರೂಪವಾಗಿರ್ತಕ್ಕಂಥ ಚಿಹ್ನೆಗಳನ್ನು ನಮ್ಮ ದೇಹದಲ್ಲಿ ನಾವು ಧರಿಸುವ ಮೂಲಕ ಇನ್ನೂ ಹೆಚ್ಚು ಪರಮಾತ್ಮನಲ್ಲಿ ಭಕ್ತಿಯನ್ನು ನಾವು ಮಾಡಲಿಕ್ಕೆ ಪ್ರೇರಣೆಯನ್ನು ಪಡೆದುಕೊಳ್ತೇವೆ. ಈ ಪರಮಾತ್ಮನ ಚಿಹ್ನೆಗಳ ಮಹತ್ವ ಅಂತಿದ್ದಂತಲ್ಲ. ಪರಮಾತ್ಮ ತನ್ನ ಕೃಷ್ಣಾವತಾರದಲ್ಲಿ ಕಾಳಿಯ ನಾಗ ಅವನು ಆ ಯಮುನೆ ಮಡುವಿನಲ್ಲಿ ಬಂದಿದ್ದಾಗ ಇಡೀ ಆ ಊರಿನಲ್ಲಿ ದನಗಳು, ಹಸುಗಳು, ಕರುಗಳು ಎಲ್ಲರೂ ಕೂಡ ಆ ನೀರನ್ನು ಕುಡಿದು ಸಾಯ್ತಾ ಇತ್ತು. ಪರಮಾತ್ಮ ಯೋಚನೆ ಮಾಡಿದ, ಇವನನ್ನು ಇಲ್ಲಿಂದ ಓಡಿಸ್ಬೇಕು, ಇಲ್ಲ ಅಂತಾದರೆ ಇವನಿಂದಾಗಿ ನಮ್ಮ ಸಮಾಜಕ್ಕೆ ತುಂಬ ಹಾನಿ ಇದೆ, ತುಂಬ ಪರಿಸರದಲ್ಲಿ ಕಾಲುಷ್ಯ ಬರ್ತಾ ಇದೆ, ಹಾಗಾದ ಕಾರಣ ಇವನು ಓಡಿಸ್ಬೇಕು ಅಂತ ಹೇಳಿ ಪರಮಾತ್ಮ ಆ ನದಿನ ಯಮುನೆ ಮಡುವಿನ ಚಂಡನ್ನು ಹಾಕಿ ತಾನು ಬೇಕು ಅಂತ ಕೆಳಗಡೆ ಹೋಗಿ ಅವನನ್ನು ಹಿಡಿದುಕೊಂಡು ಆ ಕಾಳಿಂಗನಾಗನ ಮೇಲೆ ನರ್ತನವನ್ನು ಮಾಡಿ ಅವನನ್ನು ಸಂಪೂರ್ಣ ವಿಷರಹಿತನನ್ನಾಗಿ ಮಾಡಿ ಅವನನ್ನು ಇಲ್ಲಿಂದ ಓಡಿಸ್ಬೇಕು ಅಂತ ಪರಮಾತ್ಮ ತೀರ್ಮಾನ ಮಾಡ್ತಾನೆ. ನಾಗಪತ್ನಿಯರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾರೆ, ನಮ್ಮನ್ನು ಕ್ಷಮಿಸ್ಬಿಡು, ನಾವಿಲ್ಲಿಂದ ಹೋಗ್ತೀವಿ ಅಂತ. ಹೋಗಿ ಹಾಗಾದ್ರೆ ಇಲ್ಲಿಂದ ಅಂತ ಹೇಳ್ತಾನೆ. ಆದರೆ ಅವನು ಹೇಳ್ತಾನೆ, ಸ್ವಾಮಿ ನಾ ಹೋಗೋ ಪರಿಸ್ಥಿತಿ ಇಲ್ಲ. ಯಾಕಂದರೆ ನಾನು ಹಿಂದೆ ರಮಣಕ ದ್ವೀಪದಲ್ಲಿದ್ದೆ, ಆದರೆ ಅಲ್ಲಿ ನನಗೆ ಗರುಡನ ಕಾಟ. ಆ ಗರುಡನಿಗೆ ಬಲಿ ಕೊಡಬೇಕಿತ್ತು. ಪ್ರತಿನಿತ್ಯ ಎಲ್ಲ ಸರ್ಪಗಳು ಕೂಡ ನನ್ನ ಬಲಿ ತಗೊಳ್ಳುವಂಥ ಸಂದರ್ಭದಲ್ಲಿ ನಾನು ಅದರಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದೆ. ಇಲ್ಲಿಗೆ ಯಾಕೆ ಬಂದೆ ಅಂದರೆ, ಇಲ್ಲಿಗೆ ಬರಲಿಕ್ಕೆ ಆ ಗರುಡನಿಗೆ ಋಷಿಗಳ ಶಾಪ ಇತ್ತು. ಸೌಭರಿ ಋಷಿಗಳು ಒಮ್ಮೆ ತಾವು ತಪಸ್ಸನ್ನು ಕುಳಿತುಕೊಂಡಾಗ ಆ ಯಮುನೆ ಮಡುವಿನಲ್ಲಿ ಈ ಗರುಡ ಬಂದು ಮೀನನ್ನು ತಿನ್ನಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ದಂಪತಿ ಮೀನುಗಳಿರುತ್ತೆ, ಅದರಲ್ಲಿ ಒಂದನ್ನೇ ತಿಂದು ಬಿಡ್ತಾನೆ. ಸೌಭರಿ ಮಹರ್ಷಿಗಳಿಗೆ ಬಹಳ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಇನ್ನು ಮೇಲೆ ನೀನು ಈ ಪ್ರದೇಶಕ್ಕೆ ಬರಬಾರ್ದು. ಅದು ಕಾಳಿಂಗನಿಗೆ ಗೊತ್ತಿರುತ್ತೆ. ಹಾಗಾಗಿ ಇಲ್ಲಿ ಗರುಡನಿಗೆ ಬರ್ಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ನಾನಿಲ್ಲಿ ಬಂದು ಕೂತ್ಕೊಂಡಿದ್ದೇನೆ ಅಷ್ಟೇ ಹೊರತು ನನಗೆ ಈ ಊರಿಗೆ ಅಪಕಾರ ಮಾಡಬೇಕಾದಂಥ ಒಂದು ಭಾವನೆ ಇಲ್ಲ ಅಂತ ಹೇಳ್ತಾನೆ. ಪರಮಾತ್ಮ ಹೇಳ್ತಾನೆ, ನೀನಿನ್ನು ಹೊರಡ್ಬೋದು, ನಿನಗೆ ಯಾವ ಭಯ ಇಲ್ಲ, ಯಾವ ಗರುಡನ ಭಯನೂ ಇಲ್ಲ. ಯಾಕೆಂದ್ರೆ ನಾನು ನರ್ತನ ಮಾಡಬೇಕಾದ್ರೆ ನನ್ನ ಪಾದದಲ್ಲಿರ್ತಕ್ಕ ಶಂಖ ಚಕ್ರ ಗದಾ ಪದ್ಮ ಚಿಹ್ನೆಗಳೆಲ್ಲವೂ ಕೂಡ ನಿನ್ನ ತಲೆ ಮೇಲೆ ಬಿದ್ದಿದೆ. ಈಗ ಅದನ್ನ ನೋಡಿದ ತಕ್ಷಣ ಗರುಡ ನಿನಗೇನು ಮಾಡಲ್ಲ, ನನ್ನ ಸಿಗ್ನೇಚರ್ ಇದೆ ಇಲ್ಲಿ, ನನ್ನ ಭಕ್ತ ಅನ್ನೋ ಸಿಗ್ನೇಚರ್ ಇದೆ. ಗರುಡನ್ ಏನು ಮಾಡಲ್ಲ, ಯಮನೂ ಏನು ಮಾಡಲ್ಲ ನಿನಗೆ ಅಂಥೇಳಿ ಅವನಿಗೆ ಅಭಯವನ್ನು ಕೊಟ್ಟು ಕಳಿಸ್ತಾನೆ ಪರಮಾತ್ಮ. ಭಾಗವತದಲ್ಲಿ ಈ ವಿಷಯವನ್ನು ಸ್ಪಷ್ಟವಾಗಿ ವೇದವ್ಯಾಸರು ನಿರೂಪಣೆ ಮಾಡಿದ್ದಾರೆ. ಹಾಗಾದ್ರೆ ಕಾಳಿಂಗನಿಗೇನೆ ಪರಮಾತ್ಮ ಆ ರೀತಿಯಾಗಿರ್ತಕ್ಕಂಥ ಒಂದು ತನ್ನ ಚಿಹ್ನೆಗಳನ್ನು ಧರಿಸಿದ್ರಿಂದ ಅತ್ಯಂತ ಅನುಗ್ರಹ ಮಾಡಿದರೆ, ನಾವು ಪ್ರತಿನಿತ್ಯ ಶೀತಲ ಮುದ್ರೆಯನ್ನು ಧಾರಣೆ ಮಾಡೋದಾಗ್ಲಿ ಅಥವಾ ಪರಮಾತ್ಮನ ಚಿಹ್ನೆಗಳಾಗಿರ್ತಕ್ಕಂಥ ಶಂಖಚಕ್ರವನ್ನ ಆ ಬಿಸಿಯಾಗಿರ್ತಕ್ಕಂತಹ ಶಂಖಚಕ್ರಗಳನ್ನು ನಮ್ಮ ದೇಹದ ಮೇಲೆ ಧಾರಣೆ ಮಾಡೋದ್ರಿಂದಾಗ್ಲಿ ಪರಮಾತ್ಮ ಎಷ್ಟು ನಮಗೆ ಅನುಗ್ರಹ ಮಾಡಲಿಕ್ಕಿಲ್ಲ. ಹಾಗಾಗಿ ಈ ಭಾವನೆಯಿಂದ ನಾವು ಶಂಖಚಕ್ರಗಳನ್ನು ಧಾರಣೆ ಮಾಡಬೇಕು. ಶಂಖಚಕ್ರಗಳನ್ನು ಧಾರಣೆ ಮಾಡಬೇಕಾದ್ರೆ ಕೆಲವರೆಲ್ಲ ಈ ರೀತಿಯಾಗಿ ತಿಳ್ಕೊಳ್ತಾರೆ, ನಮಗೆ ಬಿದ್ದಿಲ್ಲ ಅಂತ ಹೇಳಿ 10 ಸಲ ಹಾಕ್ಸ್ಕೊಂಡ್ಬರ್ತಾರೆ. ಬಿದ್ದಿಲ್ಲ ಅಂತೆಲ್ಲ
10 ಬಾರಿ ಹಾಕಿಸ್ಕೊಳ್ಬಾರದು. ಎಷ್ಟು ರೀತಿಯಾಗಿ ವಿಧಾನ ಮಾಡಿದ್ದಾರೆ. ಬಾಹುಮೂಲಗಳಲ್ಲಿ 2 ಅಥವಾ ಸಂಪ್ರದಾಯದಲ್ಲಿ 5 ಕೂಡ ಹೇಳಿರುವಂತಹ ಅನೇಕ ವಾಕ್ಯಗಳಿರೋದ್ರಿಂದ 5 ಅಥವಾ 2 ನಿಮ್ಮ ಗುರುಗಳು ಯಾವ ರೀತಿಯಾಗಿ ನಿಮಗೆ ಚಕ್ರ ಸಂಕಟಗಳನ್ನು ಹಾಕ್ತಾರೋ ಆ ರೀತಿಯಾಗಿ ಹಾಕಿಸ್ಕೋಬೇಕು. ನನಗೆ ಬಿದ್ದಿಲ್ಲ ಅಂತ 10 ಬಾರಿ ಹಾಕಿಸ್ಕೊಳ್ಬಾರ್ದು. ಅದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಲ್ಲ. ಹಾಗಾಗಿ ಭಾವನೆ ತಿಳ್ಕೊಂಡ್ರೆ, ಯಾಕೆ ಮಾಡ್ತಿದ್ದೀವಿ ಅಂತ ತಿಳ್ಕೊಂಡ್ರೆ ಎಲ್ಲ ರೀತಿಯಾದಂತಹ ನಾವು ಅವಾಂತರಗಳನ್ನು ತಪ್ಪಿಸಬಹುದು. ಅದಿರೋದು ನಮ್ಮ ದೇಹದ ಮೇಲೆ ಪರಮಾತ್ಮನ ಶಂಖಚಕ್ರಗಳು ಮೂಡಬೇಕು, ಧಾರಣೆ ಆಗಬೇಕು ಅಂತ ಹೊರತು ನಮಗೆ ಅದರಿಂದ ಹೆಚ್ಚು ಉರಿ ಬರಬೇಕು, ಹೆಚ್ಚು ಉರಿ ಬಂದರೆ ಹೆಚ್ಚು ಪಾಪ ಹೋಗುತ್ತೆ, ಎಲ್ಲವೂ ಕೂಡ ಚಿಂತನೆ ಸರಿಯಾದ ಚಿಂತನೆ ಅಲ್ಲ. ಅದೆಲ್ಲವೂ ಕೂಡ ನಮ್ಮ ಒಂದು ಮಾನಸಿಕವಾದಂಥ ಒಂದು ಯೋಚನೆಗಳಷ್ಟೇ ಹೊರತು ಶಾಸ್ತ್ರದಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂತಹ ಪ್ರಮಾಣಗಳಿಲ್ಲ. ಶಾಸ್ತ್ರಗಳು ಹೇಳಿರೋದು ಶಂಖಚಕ್ರಗಳನ್ನು ದೇಹದ ಮೇಲೆ ಧಾರಣೆ ಮಾಡಬೇಕು ಅನ್ನೋದಷ್ಟೇ. ಹಾಗಾಗಿ ನಿಮ್ಮ ಗುರುಗಳು ಯಾರಿದ್ದಾರೆ ಅವರ ಬಳಿ ಹೋಗಿ, ಯೋಗ್ಯ ಗುರುಗಳ ಬಳಿ ಹೋಗಿ ನೀವು ಆ ಶಂಖಚಕ್ರ ಚಿಹ್ನೆಗಳನ್ನು ಧಾರಣೆ ಮಾಡಿಕೊಂಡು ಪರಮಾತ್ಮನ ಚಿಹ್ನೆಗಳನ್ನು ಧಾರಣೆ ಮಾಡಿಕೊಂಡ ಮೇಲೆ ನಮ್ಮ ಜೀವನ ಪದ್ಧತಿ ಯಾವ ರೀತಿ ಇರಬೇಕು ಅನ್ನೋದು ಯೋಚನೆ ಮಾಡಬೇಕು. ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ, ಹಾಗಾದರೆ ಈ ವರ್ಷ ಮಾಡಿದ ಪಾಪ ಎಲ್ಲವೂ ಕೂಡ ಈ ಶಂಖಚಕ್ರ ಹಾಕೊಳ್ಳೋದ್ರಿಂದ ಕಳೆದು ಹೋಯ್ತು, ನೆಕ್ಸ್ಟ್ ವರ್ಷ ಮತ್ತೆ ಹೊಸ ಪಾಪ ಮಾಡ್ಲಿಕ್ಕೆ ಲೈಸೆನ್ಸ್ ಸಿಕ್ತು ಅಂತ. ಈ ರೀತಿಯಾಗಿ ಮಾಡೋದು ಇದೆಯಲ್ಲ, ಇದು ನಮ್ಮ ಸನಾತನ ಧರ್ಮದ ಒಂದು ಅವಹೇಳನೆ ಅಷ್ಟೇ. ಬೇರೆ ಧರ್ಮಗಳಲ್ಲಿ ಈ ರೀತಿಯಾದಂಥ ಒಂದು ಚಿಂತನೆಗಳಿದೆ. ಹೋಗಿ ನಾವು ಪಾಪ ಮಾಡಿದ್ದೀವಿ, ಅದನ್ನು ಹೋಗಿ ಕನ್ಫೆಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಎಲ್ಲ ಪಾಪಗಳು ಕಳೆದು ಹೋಗುತ್ತೆ ಅನ್ನೋ ಭಾವನೆ ಇದೆ. ನಮ್ಮದು ಆ ರೀತಿಯಾದಲ್ಲ. ನಮ್ಮದು ಚಿಂತನೆ ಏನು ಅಂತಂದರೆ, ನಾವು ಆ ಪಾಪವನ್ನು ಮತ್ತೆ ಮಾಡಲಿಕ್ಕೆ ಪರ್ಮಿಷನ್ ಸಿಕ್ಕಿದ್ದಲ್ಲ. ಇಷ್ಟು ದಿನ ಪಾಪ ಜ್ಞಾತವಾಗಿಯೋ ಅಜ್ಞಾತವಾಗಿಯೋ ಆಗಿದ್ದರೆ ಅದರಿಂದ ನಮಗೆ ಪಾಪ ಕೊಳೆದು ಮುಂದೆ ಆ ರೀತಿಯಾದ ಮಾಡದೇ ಇರಲಿಕ್ಕೆ ಯಾವ್ಯಾವ ಮುಂಜಾಗ್ರತೆಯನ್ನು ವಹಿಸಬೇಕೋ ಅದನ್ನು ವಹಿಸ್ಲಿಕ್ಕೋಸ್ಕರವಾಗಿ ನಾವು ಈ ಶಂಖಚಕ್ರಗಳನ್ನು ಧಾರಣೆ ಮಾಡೋದು. ಬರೀ ಧಾರಣೆ ಮಾಡ್ಲಿಕ್ಕೆ ಮುಂದೆ ಓಡಿ ಧಾರಣೆ ಮಾಡಿಸ್ಕೊಂಡು ಬಂದರೆ ಸಾಕಾಗೋದಿಲ್ಲ. ಧಾರಣೆ ಮಾಡಿಕೊಂಡು ಬಂದಮೇಲೆ ಆ ಶಂಖಚಕ್ರಗಳು ನಮ್ಮ ಕೈಲಿದ್ದಾಗಲೇ ನೆನಪಾಗಬೇಕು. ನಾವು ಯಾವ ಮಾರ್ಗದಲ್ಲಿ ಸಾಗಬೇಕು, ನಮ್ಮ ಜೀವನದ ಗುರಿ ಏನು, ಪರಮಾತ್ಮನ ಒಂದು ಅಸ್ತಿತ್ವ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದೆಲ್ಲವನ್ನು ಕೂಡ ನೆನಪಿಗೋಸ್ಕರ ಆ ಶಂಖಚಕ್ರಗಳಿರುವಂಥದ್ದು. ಮತ್ತು ನಾವು ಪ್ರತಿನಿತ್ಯ ಧಾರಣೆ ಮಾಡ್ತಕ್ಕಂತಹ ಶೀತಲ ಮುದ್ರೆಗಳು, ತಂಪಾದಂತಹ ಶಂಖಚಕ್ರ ಮುದ್ರೆಗಳು, ಊರ್ಧ್ವಪುಂಡ್ರ ಮೊದಲಾದಂತಹ ಚಿಹ್ನೆಗಳೆಲ್ಲವೂ ಕೂಡ ಇದಕ್ಕೋಸ್ಕರ ಇರುವಂಥದ್ದು. ನಮಗೆ ಪರಮಾತ್ಮನ ಅಸ್ತಿತ್ವವನ್ನು, ನಮ್ಮ ಜೀವನದಲ್ಲಿ ಅವನ ಪ್ರಾಧಾನ್ಯವನ್ನು ಜ್ಞಾಪನೆ ಮಾಡಲಿಕ್ಕೋಸ್ಕರವಾಗಿ ಎಲ್ಲ ಬಾಹ್ಯ ಚಿಹ್ನೆಗಳಿರುವಂಥದ್ದು. ಆ ಬಾಹ್ಯ ಚಿಹ್ನೆಗಳು ಅಲ್ಲಿಗೆ ಪರಿವಸಾನ ಆಗಿ ನಮ್ಮ ಅಂತರದಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗಲಿಲ್ಲ ಅಂತಾದರೆ ಅದು ವ್ಯರ್ಥವಾಗುವ ಸಂಭವ ಇದೆ. ಹಾಗಾಗಿ ಆ ರೀತಿ ಆಗದೇನೆ ನಾವು ಆ ಶಯನಿ ಏಕಾದಶಿ ದಿನ ನಾವು ಶಂಖಚಕ್ರಗಳನ್ನು ಧಾರಣೆ ಮಾಡಬೇಕು. ಮತ್ತು 4 ತಿಂಗಳಾದ ಮೇಲೆ ಚಾತುರ್ಮಾಸ ವ್ರತ ಮುಗಿಯುವಾಗಲೂ ಕೂಡ ನಾವು ಕಾರ್ತಿಕ ಮಾಸದಲ್ಲಿ ಉತ್ಥಾನ ದ್ವಾದಶಿಯಿಂದ ಮತ್ತೊಮ್ಮೆ ನಾವು ಶಂಖಚಕ್ರವನ್ನು ಧಾರಣೆ ಮಾಡುವಂತಹ ಒಂದು ವಿಧಾನವೂ ಕೂಡ ಇದೆ. ಒಟ್ಟಾರೆಯಾಗಿ ಪರಮಾತ್ಮನ ಚಿಹ್ನೆಗಳನ್ನು ಧಾರಣೆ ಮಾಡ್ತಿದ್ದೀವಿ ಅನ್ನುವಂಥ ಎಚ್ಚರಿಕೆಯಿಂದ ಅದನ್ನು ಧಾರಣೆ ಮಾಡಬೇಕು. ತಪ್ತಾಂಗಾರಕ ಅಂತ ಕರಿತೀವಿ. ಅದರಿಂದಾಗಿ ನಮ್ಮ ದೇಹ ತಪ್ತವಾಗುತ್ತೆ, ತಪಸ್ಸಿಗೆ ಯೋಗ್ಯವೂ ಆಗುತ್ತೆ ಅಂತ ಅರ್ಥ. ಹಾಗಾಗಿ ಅದಕ್ಕೆ ಹಾಕಿಸಿಕೊಂಡ ಮೇಲೆ ಸಾಧ್ಯವಾದಷ್ಟು ಸಾಧನೆಗಳನ್ನು ಮಾಡಲಿಕ್ಕೆ ಪರಮಾತ್ಮ ಅನುಗ್ರಹ ಮಾಡಲಿ, ನಮ್ಗೆ ಆ ರೀತಿಯಾದ ಮನಸ್ಸನ್ನು ಕೊಡಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ನಾವು ಅದನ್ನು ಧಾರಣೆನ ಮಾಡಬೇಕಷ್ಟೇ ಹೊರತು ಇವತ್ತಿನ ದಿನ ಅದು ಫ್ಯಾಷನ್ ಆಗಿ ಕನ್ವರ್ಟ್ ಆಗಬಾರ್ದು. ಅವ್ರು ಹಾಕಿಸ್ಕೊಳ್ತಾರೆ, ಇವ್ರು ಹಾಕಿಸ್ಕೊಳ್ತಿದ್ದಾರೆ ಅಂತ ಹೇಳಿ ಹೋಗಿ ಹಾಕಿಸ್ಕೊಂಡು ಬಂದು ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ಸಾಧನೆಗಳನ್ನು ಮಾಡದೆ ಸುಮ್ಮನೆ ಮತ್ತೆ ಯಥಾ ಪ್ರಕಾರ ಜೀವನ ನಡೆಸಿದ್ರೆ ಶಂಖಚಕ್ರನ ಧಾರಣೆ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಜೀವನದಲ್ಲಿ ಒಂದು ಆಷಾಢ ಏಕಾದಶಿಯಿಂದ ಇನ್ನೊಂದು ಆಷಾಢ ಏಕಾದಶಿಯಲ್ಲಿ ನಮ್ಗೆ ಆಧ್ಯಾತ್ಮಿಕವಾದ ಯಾವುದೇ ಉನ್ನತಿಯೇ ಮಾಡಲಿಲ್ಲಪ್ಪ, ಹೆಂಗಿದ್ವು ಹಂಗೆ ಇದ್ವಿ, ಅದಕ್ಕಿಂತ ಅವರಷ್ಟಾಗಿದ್ದೇವೆ ಅಂತಂದರೆ ಯಾಕೆ ಶಂಖಚಕ್ರವನ್ನು ಧಾರಣೆ ಮಾಡಬೇಕು? ಕೇವಲ ಬಾಕಿ ಆಡಂಬರ ಆಗಿ ಹೋಗುತ್ತೆ. ಆ ರೀತಿ ಆಗದೇ ಇರಲಿ. ಸಜ್ಜನರ ಮನಸ್ಸೆಲ್ಲವೂ ಕೂಡ ಆ ಶಂಖಚಕ್ರ ಧಾರಣೆಯಿಂದ ಇನ್ನೂ ಹೆಚ್ಚಾದಂತಹ ಆಧ್ಯಾತ್ಮಿಕ ಮಾರ್ಗದಲ್ಲಿ ಪ್ರವೃತ್ತಿಯಾಗುವಂತೆ ಮನಸ್ಸನ್ನು ಪರಮಾತ್ಮ ಕೊಡಲಿ ಅನ್ನೋ ಪ್ರಾರ್ಥನೆ ಮಾಡಬೇಕು ಅನ್ನುವಂತಹ ವಿಷಯದೊಂದಿಗೆ ಈ ನಾನು ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಿತಮಸ್ತು.